ನಮಸ್ತೆ ಎಲ್ರಿಗೂ. ಇವತ್ತು ನನ್ನ ವಾಯ್ಸ್ ಎಲ್ಲ ಹೋಗಿದೆ, ಗೊತ್ತಾಗಿರ್ಬೋದು ಹೇಗಂತ ನಿಮಗೆಲ್ಲ. ಮೊನ್ನೆ ಎಲ್ಲ ಜಾತ್ರೆಗೆ ಹೋಗಿ ನಾನು ಗಡ್ಬಡ ಸೋಡಾ ಶರ್ಬತ್ ಬೊಂಡ ಜ್ಯೂಸ್ ಎಲ್ಲ ಕುಡಿದದ್ದು. ನನ್ನ ಒಟ್ಟಿಗೆ ಇದ್ದವರೆಲ್ಲರೂ ಹೇಳಿದ್ದಾರೆ ಕುಡಿಬೇಡ ಕುಡಿಬೇಡ ಅಂತ. ನನಗೆ ಎಂತ ಗೊತ್ತುಂಟ, ನನಗೆ ಎಂಥ ಮನಸ್ಸಿನಲ್ಲಿ ಕಾಣ್ತದೆ ಅದೇ ಮಾಡೋದು ನಾನು ಈ ವಿಷಯದಲ್ಲಿ ಮಾತ್ರ. ಬಾಕಿ ಯಾರಾದ್ರೂ ಅಂತ ಹೇಳಿದರೆ ಕೇಳ್ತೇನೆ, ಹಾಗೇನಿಲ್ಲ. ಈ ವಿಷಯ ಉಂಟಲ್ಲ, ನನಗೆ ಬೇಕಿದ್ದದನ್ನೇ ಮಾಡೋದು. ಹಾಗೆ ಕಡೆಗೆ ನನಗೆ ಗೊತ್ತಾಯಿತು ಗಂಟಲು ಇರಿಟೇಷನ್. ಹಾಗೆ ಇವತ್ತೊಂದು ನಾನು ಬೆಳಿಗ್ಗೆ ಒಂದು ಫೇಸ್ಬುಕ್ಕಲ್ಲಿ ಇದಾಕಿದ್ದು ಪೋಸ್ಟ್. ನನ್ನದೊಂದು ಫೇವ್ರೆಟ್ ಚಾಕ್ಲೇಟ್ ಉಂಟು, ಸಾಲದಕ್ಕೆ ಅದು ತಿಂದರೆ ಉಂಟಲ್ಲ ಇದಾಗ್ತದೆ, ಎಂತ ಗೊತ್ತುಂಟ, ಗಂಟಲೆಲ್ಲ ಹಾಯಾಗ್ತದೆ. ಮತ್ತು ಸಾಲ್ಟ್ ವಾಟರ್ ಟರ್ಮರಿಕ್ ವಾಟರ್ ಎಲ್ಲ ಗಾರ್ಗಲ್ ಮಾಡಿ ಎಲ್ಲ ಆಗಿದೆ, ಆದರೂ ಸಹ ಸಿರಪ್ ತಗೊಂಡಾಗಿದೆ, ಎಲ್ಲ ಆಗಿದೆ. ಆದರೆ ಇದು ಒಂದು ಉಂಟಲ್ಲ ನನ್ನ ಫೇವ್ರೆಟ್ ಚಾಕ್ಲೇಟ್, ಗೊತ್ತಾಯ್ತಾ ಎಲ್ರಿಗೂ. ನಾನು ತರಿಸಿದ್ದೆ ನೋಡಿ, ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದಲ್ಲ, ಆಗ ನಮ್ಮವರೇ ಒಬ್ಬರು ನನಗೆ ಮೆಸೇಜ್ ಹಾಕಿದರು, ನಮ್ಮ ಅಲ್ಲಿ ಹೈಪರ್ ಮಾರ್ಟಲ್ಲಿ ಉಂಟು ಅಂತ ಅವರದ್ದು. ಹಾಗೆ ಅವರು ಸಹ ನನ್ನ ಕ್ಲೋಸ್ ಜನ, ಅವರಿಗೆ ನೋಡಿ ಎಲ್ಲ ಕೇಳಿ ಉಂಟಂತ ಆಯಿತು. ಮಗನಿಗೆ ಹೇಳಿ ತರಿಸಿದೆ, ಮಗ ತಂದು ಕೊಟ್ಟ, ನನ್ನ ಹಿರಿಯ ಮಗ. ಹಾಗಾಗಿ ಈಗ ಒಂದು ಚಾಕ್ಲೇಟ್ ತಿಂದಾಯಿತು. ಜಾಸ್ತಿ ತಿನ್ನುವುದಿಲ್ಲ ನಾನು, ಹಾಗೆಲ್ಲರಾಗಿ ಇಷ್ಟು ಹಿಡ್ಕೊಂಡು ಒಂದು ತಿನ್ನುವುದು, ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು. ಸ್ವೀಟ್ ಅವಾಯ್ಡ್ ಮಾಡಬೇಕಲ್ಲ, ನಾಳೆ ಪುನಃ ಒಂದು ಇಂಜೆಕ್ಷನ್ ಉಂಟು. ಹಾಗೆ ಒಬ್ಬರು ಫೇಸ್ಬುಕ್ಕಲ್ಲಿ ನೋಡಿ ಪಾಪ, ಇದು ನಾನು ತಂದು ಕೊಡ್ತೇನೆ ಅಂತ ಹೇಳಿದ್ರು, ಅತುಲ್ ಮಲ್ಯ ಅಂತೆ. ಪರಿಚಯ ನನಗೆ ಇರಲಿಲ್ಲ, ಇವತ್ತಿನಿಂದ ಒಂದು ಪರಿಚಯ ಆಯಿತು. ಹಾಗೆ ಬೇಡ ಹೇಳಿದೆ, ನನ್ನ ಮಗ ತಂದು ಕೊಡ್ತಾನೆ ಮತ್ತೆ ಅಂತ ಹೇಳಿದೆ. ಆದರೂ ಸಹ ಅವರೊಂದು ರೆಸ್ಪಾಂಡ್ ಮಾಡಿದ್ದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್, ವಿಡಿಯೋ ನೋಡ್ತಿದ್ರೆ. ಹಾಗೆ ಈಗ ಈ ಸಲದ ಮೆಡಿಸಿನಲ್ಲಿ ನನಗೆ ಕೂದಲು ಲಾಸ್ ಆಗೋದಿಲ್ಲ ಹೇಳಿತ್ತು, ಆದರೂ ಉಂಟಲ್ಲ ಸುಮಾರು ಉದುರಿ ಹೋಗ್ತಾ ಉಂಟು. ಹೀಗೆ ಡಾಕ್ಟ್ರ್ ಹೇಳಿದ್ದಾರೆ ಹೇರ್ ಲಾಸ್ ಆಗೋದಿಲ್ಲ ಅಂತ. ಮತ್ತು ನಂಗೆ ಗೊತ್ತಿಲ್ಲ, ಮುಂಚೆ ಇಷ್ಟು ಹೋಗ್ತಿದ್ರೆ ಈಗ ಇಷ್ಟಿಷ್ಟು ಹೋಗ್ತಾ ಉಂಟು. ನೋಡುವ, ಲಾಸ್ಟ್ ಟೈಮ್ಸ್ ಹಾಗೆ 4th ಕೀಮೋ ಆದ ನಂತರ ನನ್ನ ಹೇರ್ ಲಾಸ್ ಆದದ್ದು. ನಾನು ಡಾಕ್ಟ್ರ್ ಹತ್ರ ಕೇಳೋದಿತ್ತು, ಡಾಕ್ಟ್ರೇ ಏನು ನನ್ನ ಹೇರ್ ಲಾಸ್ ಇನ್ನು ಸಹ ಆಗಲಿಲ್ಲ ಅಂತ ಕೇಳೋದಿತ್ತು. ಅಷ್ಟೇನು ನಿಮಗೆ ಗಡಿಬಿಡಿ ಅಂತ ಹೇಳ್ತಿದ್ರು. ನಿಜವಾಗಿ ಮತ್ತು 4ರ ನಂತರ ಕರೆಕ್ಟ್ ಹೇರ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆದದ್ದು. ಹಾಗೆ ಈ ಸಲ ಆಗೋದಿಲ್ಲ ಹೇಳಿದ್ದಾರೆ, ಹೇಗೆ ಅಂತ ಗೊತ್ತಿಲ್ಲ, ನೋಡುವ, ನಾಳೆ ಪುನಃ ಕೇಳ್ತೇನೆ. ಅದೇ ಕೆಲಸ ನನಗೆ. ಇಂಟ್ರೆಸ್ಟ್ ಅಂತಲ್ಲ, ಆದರೆ ಸಹ ಮತ್ತೆ ಸುಮಾರು ಟೈಮ್ ಹೋಗ್ತದೆ ಹೇರ್ ಬರಲಿಕ್ಕೆ, ಅದೇ ಕಷ್ಟ. ಆದರೂ ನಾನು ಹೇರ್ ಇಲ್ಲದಿರುವಾಗಲೇ ಎಲ್ಲ ಟ್ರಿಪ್ಪಲ್ಲಿ ಹೋಗಿ ಬಂದಿದ್ದೇನೆ. ಆಸ್ಟ್ರೇಲಿಯಾ ಟ್ರಿಪ್ಪಿಗೆ ಹೋಗಿ ಬಂದಿದ್ದೇನೆ ನಾನು, ವಿಗ್ ಇಟ್ಕೊಂಡು. ಹಾಗೆ ಈ ಸಲ ನೋಡುವ, ಆಗೋದಿಲ್ಲ ಹೇಳಿದ್ದಾರಲ್ಲ, ನೋಡುವ, ನೆಕ್ಸ್ಟ್ ಹೇಳ್ತೇನೆ. ನಾಳೆ ಒಂದು ಉಂಟು, ಮತ್ತು ಸ್ವಲ್ಪ ದಿವಸ ಬಿಟ್ಟು. ಈಗ ಈ ಸಲ ವೀಕ್ಲಿ ಉಂಟು ನನಗೆ ಇದು ಎಂಥ ಮೆಡಿಸಿನ್ಸ್. ಹಾಗೆ ಈಗ ಅಮ್ಮ ಬರೋದ್ರ ಒಳಗೆ ಒಂದು ವಿಡಿಯೋ ಮಾಡಬೇಕಂತ ನಾನು ಅರ್ಜೆಂಟಲ್ಲಿ ಮಾಡಿದ್ದು. ಇಲ್ಲದಿದ್ರೆ ನಿಮ್ಮ ಊಟ ಇಲ್ವೇ ಅಂತ ಕೇಳಿ ಬರ್ತಾರೆ, ಆಗ ನನ್ನ ವಿಡಿಯೋದಲ್ಲಿ ಸ್ವಲ್ಪ ಇದು ಬರ್ತದೆ. ನನಗೆ ಅದು ತುಂಬ ಎಡಿಟ್ ಎಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ. ಮಕ್ಕಳ ಹತ್ರ ಹೇಳಿದರೆ ಮಾಡಿಕೊಡ್ತಾರೆ, ಅಂದರೆ ಈಗ ಅಲ್ಲ 10 ನಿಮಿಷದ ನಂತರ 20 ನಿಮಿಷದ, ನನಗೆ ಹಾಗೆ ಅಲ್ಲ, ತೆಗೆಯೋದು ವಿಡಿಯೋ ಇಮಿಡಿಯೇಟ್ ಹಾಕೋದು. ಟೀ ಕುಡ್ದಾಯಿತು ನಂದು. ಟೀ ಒಂದು ನನಗೆ ಮಧ್ಯಾಹ್ನ ಬೇಕೇ ಬೇಕು, ಹಾಗಾಗಿ ಚಾಕ್ಲೇಟ್ ತಿಂದಾಯಿತು. ಇನ್ನು ನೋಡುವ ಎಂಥ ವಿಷಯ ಎಲ್ಲ ಉಂಟಂತ. ಇದ್ದರೆ ನಾಳೆ ಟ್ರೀಟ್ಮೆಂಟ್ ನೋಡಿ ಹೇಳ್ತೇನೆ. ಒಂದು ವಿಡಿಯೋ ಮಾಡಲಿಕ್ಕೆ ಉಂಟು ನನಗೆ, ನನ್ನ ಎಲ್ಲ ಟ್ರೀಟ್ಮೆಂಟಿನ ಬಗ್ಗೆ. ಆದರೂ ಸಹ ಈಗ ವಾಯ್ಸು ಸ್ವಲ್ಪ ಸರಿ ಇಲ್ಲ, ಅದೆಲ್ಲ ಸರಿಯಾದ ನಂತರ ವಿಡಿಯೋ ಮಾಡ್ತೇನೆ. ಬೇಕಿದ್ದವರು ನೋಡಿ, ಬೇಡದಿದ್ದವರು ಹೀಗೆ ಸ್ಕ್ರಾಲ್ ಮಾಡಿದರೆ ಆಯಿತು. ಆಯಿತಾ? ಬಾಯ್ ಬಾಯ್.